ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾಲ್. ಆತ್ಮೀಯರೇ, ಧರ್ಮಸ್ಥಳದ ಕುರಿತಾಗಿ ಎಷ್ಟು ಮಾತಾಡಿದರೂ ಕಡಿಮೆ. ದಿನಕ್ಕೊಂದು ತಿರುವು, ದಿನಕ್ಕೊಂದು ರೂಪ, ದಿನಕ್ಕೊಂದು ಮಾತು, ಕ್ಷಣ ಕ್ಷಣಕ್ಕೊಂದು ಮಾತು. SIT ಬಂದ್ ಆಯಿತಾ, ಚೆನ್ನಪ್ಪ ಹೊರಡಿದ ತಕ್ಷಣ, ಉಲ್ಟಾ ಹೊಡೆದ ತಕ್ಷಣ ಆ ವರದಿ ಕೊಟ್ಟು ಬಂದ್ ಮಾಡ್ತಾರ ಅನ್ನುವಂಥ ಮಾತು ಜೋರ್ದಾರಾಗಿ ಹಬ್ತಾ ಇದೆ. ಅದಕ್ಕೆ ಯಾಕೆ ಬಂದ್ ಆಗ್ಬೇಕದು? SIT ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನದ, ಇದು ಯಾಕೆ ಬಂದಾಗಬೇಕು? ಕೇವಲ ಉಲ್ಟಾ ಹೊಡೆದ ಆ ಬುರ್ಡೆ ಸಲುವಾಗಿ ಅಷ್ಟೇ ಬಂದಿತ್ತದು ಇಲ್ಲ. ಆದೇಶದಲ್ಲಿ ಸ್ಪಷ್ಟ ಅದ. ಕಳೆದ 20-30 ವರ್ಷಗಳಿಂದ ಏನಾಗಿದೆ ಅದ್ರ ಬಗ್ಗೆ ಎಲ್ಲ ತನಿಖೆ ಆಗಬೇಕು ಅನ್ನೋಂಥದ್ದು. ಅದು ಕೇವಲ ಅದಕ್ಕೆ ಸೀಮಿತ ಮಾಡುವಂಥ ಕೆಲಸವನ್ನು ಕೆಲವೊಂದಿಷ್ಟು ಮೀಡಿಯಾಗಳು ಮಾಡ್ತಾ ಇದ್ದಾರೆ. ತಪ್ಪದು, ಅಪರಾಧ. ಅದು ಒಂದು ಅಪರಾಧ ಕೆಲಸನ. ಅಪರಾಧವನ್ನು ಮುಚ್ಚಾಕೋದು ಮಹಾ ಅಪರಾಧ. ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಕೆಲವು ಮೀಡಿಯಾ ನೋಡ್ತಾ ಇದ್ವಿ, ನಾವು ಗಮನಿಸ್ತಾ ಇದ್ವಿ. ಆ ಮೀಡಿಯಾಗಳು ಸತ್ಯ ಹೇಳಿ ತನಿಖೆ ಮಾಡಲಿ ಅಂತೇಳಿ ಎಲ್ಲ ತನಿಖೆ ಮಾಡಿ ಆಗಬೇಕು, ಎಲ್ಲ ತನಿಖೆ ಇಲ್ಲ, ಅವೆಲ್ಲ ಘಟನೆಗಳು ಆಗಿಲ್ಲ ಅಂತ ಒಪ್ಕೋಬೇಕು. ಒಟ್ಟು ಏನೂ ನಡೆದಿಲ್ಲಲ್ಲ, ಎಲ್ಲ ಸ್ವಚ್ಛದ ಕೈ ಇಲ್ಲದ, ಎಲ್ಲರೂ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡವರು ಸ್ವರ್ಗಕ್ಕೋಸ್ಕರ ಇಲ್ಲಿ ಪಾಪ ಜೀವ ಕೊಟ್ಟಿದ್ದಾರೆ ಅಂತ ಸ್ಪಷ್ಟೀಕರಣ ಕೊಡಬೇಕು. ಹೆಣ್ಮಕ್ಳು ಬರೋ ಅಂಥ ಅತ್ಯಾಚಾರ, ಅನ್ಯಾಯ ಮತ್ತೇನೂ ಆಗ್ಯದ, ಕೊಲೆ ಗಿಲೆ ಎಲ್ಲ ಆಗಿದಾವ, ಅವು ಸುಳ್ಳು ಅಂತ ಹೇಳ್ಬೇಕು. ಇದು ಹೇಳಿಕ್ಕೆ ಸಾಧ್ಯನಾ ಗೌರ್ಮೆಂಟಿಗೆ? ಇದು ಹೇಳಿಕ್ಕೆ ಸಾಧ್ಯನಾ ಈ ಮೀಡಿಯಾಗಳಿಗೆ? ಇದು ಸುಳ್ಳನ್ರಿ, ಬಿಡ್ಲಿಕ್ಕೆ ಬರ್ತದೆ. ಇದು ನಡೆದದ. ಅದಕ್ಕಾಗಿ ನಮ್ಮ ನಾಗಲಕ್ಷ್ಮಿ, ನಮ್ಮ ಚೌಧರಿ ಅವರು, ಮೇಡಮ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾ ರೈಟ್ ವಾಲ್ ಲೆಫ್ಟ್ ವಾಲ್ ಹೆಣ್ಣಿನ ಪರ ಅಂತೇಳಿ. ಭಾಳ ಮೆಚ್ಚುವಂಥ ಮಾತು. ಹೌದು, ಹೆಣ್ಮಕ್ಳು ಎಣ್ಣೆ ಆಗ್ಯದಲ್ಲಿ ಇಲ್ಲ, ಹಾಗೆ ಮಾಡಿದವ್ರೆ. ಏನು ದೂರದಾರ ಮಾಡಿದಾರ? ದೂರದಾರದಿಂದ ಆಗ್ಯದಲ್ಲ ಇದೆಲ್ಲ. ತನಿಖೆ ಆಗಬೇಕಲ್ರಿ. ಇದನ್ನ ಯಾಕೆ ಮುಚ್ಚಿಸ್ತಾ ಇದ್ದೀರಿ? ಇದನ್ನ ಯಾಕೆ ಬಂದ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ? SIT ಯಾಕೆ ಬಂದ್ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ರಿ? ಜಲ್ದಿ ರಿಪೋರ್ಟ್ಗಳು ದಾಟಪ್ಪ ಅಂತ ಯಾಕೆ ಹೇಳ್ತಾ ಇದ್ರಿ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇದು ಇಡೀ ಏನು ಮಾಡಿದಾರ ಇದರಿಂದ ಇದ್ದಂಥವ್ರು ಸುತ್ತ ಹಾಕ್ಲಿಕ್ಕೆ ಅಷ್ಟು ಸುಲಭ ಬಿಟ್ಟು ಕೊಡೋದಿಲ್ರಿ. ಇದು ತಾ ಮಾಡಿದ ಕರ್ಮ ತನ್ನ ಬೆನ್ನೇರಿತ್ತಯ್ಯ, ಹಾಗೆ ಹೇಳಿಲ್ಲ ಚನ್ನಬಸವಣ್ಣವರು. ತಾ ಮಾಡಿದ ಕರ್ಮಕ್ಕೆ ಅನುಭವಿಸಲೇಬೇಕದು, ಕರ್ಮ ಸಿದ್ಧಾಂತ. ಸುಳ್ಳ ಇದು? ಇಲ್ಲಿ ಸತ್ತಂಥವ್ರು ಮುಸ್ಲಿಂ ಹೆಣ್ಮಕ್ಕಳ, ಕ್ರಿಶ್ಚಿಯನ್ ಹೆಣ್ಮಕ್ಕಳ, ಬೇರೆ ಧರ್ಮದ ಹೆಣ್ಮಕ್ಕಳ, ಸತ್ತವ್ರನ್ನೆಲ್ಲ ಹಿಂದೂ ಹೆಣ್ಮಕ್ಕಳನ್ನ. ಹಿಂದುತ್ವದ ಬಗ್ಗೆ ಮಾತಾಡುವಂಥ ನಮ್ಮ ಪಕ್ಷಿಗಳು ಇದ್ರ ಬಗ್ಗೆ ಏನು ಮಾತಾಡ್ತಾರೆ? ಯಾವ್ದು ಸತ್ತವ್ರು ಯಾರೋ ಬೇರೆ ಧರ್ಮದವ್ರ ವ್ಯಾಜ್ಯ ಆಯ್ತಾರೋ ಅಂತೇಳಿ ಹೇಳಿಗೆ ಹೋಗ್ತಾರ. ಕಡೆಗೆ ಅಂತ ಬಟ್ಟೆಗೆ ಅಂತ ಹೇಳ್ತಾರೆ ಇವರು. ಇಲ್ಲಿಯ ದಲಿತರ ಮೇಲೆ, ಇಲ್ಲಿಯ ಬಿದ್ದುವಂಥ ಸಮಾಜದ ಮೇಲೆ ಪಾಪ ಯಾರಮ್ಮ ಔತ ನಾರಾಯಣ, ಅವನ ತಂಗಿ ಯಮನಮ್ಮ ಯಾರು? ಹೂ ಇಸ್ ದಟ್ ಲೇಡಿ? ಹೂ ವಾಸ್ ದಟ್ ಲೇಡಿ? ಯಾರು ಇವರೆಲ್ಲ? ವೇದವಲ್ಲಿ ಯಾರು ಅವರು? ಭದ್ರದ ಯಾರು ರೀ? ಇವರೆಲ್ಲ ತನಿಖೆ ಆಗಬಾರ್ದ? ಮುಚ್ಚಾಕದ ಇದು ಸಿಕ್ಕಿಲ್ಲ ಅಂತೇಳಿ? ಇದ್ದವ್ರು ಮಾಡಿದವ್ರು ಇದ್ದಾರೆ, ಅಲ್ಲೇ ಇದ್ದಾರೆ. ಹುಡುಕುವಂಥ ಪ್ರಯತ್ನವನ್ನು ಇವತ್ತು ತನಿಖೆ ಮೂಲಕ ಮಾಡಿಸ್ಬೇಕಾಗಿದೆ ಸರ್ಕಾರದ ಹೊಣೆ ಇದು. ಈ ಹೊಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೊರಟಾಗ ಅನಿವಾರ್ಯವಾಗಿ ಅಲ್ಲಿ ಹೋರಾಟಗಾರರು ಕೋರ್ಟ್ ಮೆಟ್ಲ ಇರ್ತಾ ಇದ್ದಾರೆ. ಇರಲೇಬೇಕದು. ಹೈಕೋರ್ಟು, ಸುಪ್ರೀಂ ಕೋರ್ಟ್, ಎಲ್ಲಾದರೂ ನಮಗೆ ನ್ಯಾಯ ಬೇಕಾಗಿದೆ. ಮಾಡಿದವ್ರು ಯಾರು? ಇಷ್ಟೇ ಕೇಳ್ತಾ ಇದ್ದಾರೆ ಅವರು. ಅದರಲ್ಲೂ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರಂತೂ ಈ ಸಲ ಸ್ಪಷ್ಟವಾಗಿ ಹೆಣ್ಣಿನ ಪರವಾಗಿ ನಿಂತು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರು ನಾವು ಎಷ್ಟು ಹ್ಯಾಟ್ಸಪ್ ಇಡೋದು ಕಡಿಮೆ. ಅವ್ರು ಲೆಫ್ಟು ಅಲ್ಲ ರೈಟು ಅಲ್ಲ, ಹೆಣ್ಣಿನ ಪರ ಇದ್ದಂಥವ್ರು. ಅಲ್ಲಿ ಹೆಣ್ಣುಗಳಿಗೆ ಅನ್ಯಾಯ ಆಗಿದೆ ಪಾಪ ಹೆಣ್ಮಕ್ಳಿಗೆ. ಅದು ಪ್ರಶ್ನೆ ಮಾಡ್ತಿದ್ದಾರೆ, ಯಾರಪ್ಪ ಅವ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ. ಅದು ಆಗಬೇಕು ಅಲ್ವಾ? ಇವತ್ತು ಹೋರಾಟಗಾರರಿಗೆ ಹೇಳ್ತವ್ರು ಅದನ್ನು ಕೇವಲ 4-5 ಜನ ಅಷ್ಟೇ ಹೋರಾಟಗಾರಲ್ಲ, ಇಡೀ ರಾಜ್ಯ ಎದ್ದು ನಿಲ್ತಾ ಇದೆ. ಇವತ್ತು ಸರ್ಕಾರದ ಸಹಿತ ಗಮನಿಸಬೇಕಾಗಿದೆ. ಸಿದ್ದರಾಮಯ್ಯರಿಗೆ ಅನುಭವ ಬಂದದಂತ ನಾವು ತಿಳ್ಕೊಂಡಿದ್ವಿ. ಯಾಕಂದರೆ ಇದು ಅಷ್ಟು ಸುಲಭ ಮುಚ್ಚಿ ಹೋಗುವಂಥದ್ದಲ್ಲ. ಎಲ್ಲಿವರೆಗೆ ಅಲ್ಲಿಯ ಶಕ್ತಿಗಳು ಹೊರಗೆ ಬರೋದಿಲ್ಲೋ, ಹೊರಲೋಕಕ್ಕೆ ಸಿಗೋದಿಲ್ಲೋ, ಮಾಡಿದವರು ಯಾರು ಹೊರಗೆ ಬರೋದಿಲ್ವೋ ಅಲ್ಲಿವರೆಗೆ ಈ ಮೂಮೆಂಟ್ ಇರೋದನ್ನು ನಾವು ದಿನನಿತ್ಯದನ್ನು ಮಾತಾಡೋಂಥದ್ದನ್ನು. ಇದರಲ್ಲಿ ಎರಡು ಮಾತಿಲ್ಲ. ಕೋರ್ಟ್ಗೆ ಇವತ್ತು ಹೋಗ್ತಾ ಇದ್ದಾರಲ್ಲ, ಹೋಗಿದ್ದಾರೆ ಹೋರಾಟಗಾರರು, ದೂರುದಾರರು. ಇದು SIT ಬಂದ್ ಮಾಡೋ ಲೆಕ್ಕ ಅಂತದ, ಮುಚ್ಚಾಕೋ ಲೆಕ್ಕ ಅಂತದ. ದೂರುದಾರರನ್ನೇ ಅಪರಾಧಿ ಸುಳ್ಳು ಹೇಳ್ಯಾರ ಅಂತೇಳಿ. ಹಂಗಾದ್ರೆ ಸುಳ್ಳು ಅವ್ರು ಹೇಳಿದರೆ ಸತ್ಯ ಯಾವುದು? ಇಲ್ಲಿ ನಡೆದ ಕೊಲೆಗಳೆಲ್ಲ ಸುಳ್ಳ? ಇಲ್ಲಿ ನಡೆದ ಎಲ್ಲ ಹತ್ಯೆಗಳು ಸುಳ್ಳ? ಇಲ್ಲಿ ನಡೆದ ಈ ರೇಪ್ಗಳು ಮತ್ತು ಜೊತೆ ಅಂದರೆ ಅತ್ಯಾಚಾರಗಳು, ಅದೇ ಕಾಲಕ್ಕೆ ಹೆಣ್ಮಕ್ಳ ಅಂತ ದಾಳಿ ಸುಳ್ಳ? ಅಪರಿಚಿತರು, ಅಸಹಜ ಸಾವುಗಳಿಗೆ ಒಳಗಾದವರು ಅವರಾದ ಸುಳ್ಳ? ರೆಕಾರ್ಡ್ಗಳನ್ನು ಮುಚ್ಚಿಟ್ಟಿದ್ದು ತಪ್ಪಿಸಿದ್ದು ಸುಳ್ಳ? ಅಲ್ಲಿ ಅಧ್ಯಕ್ಷರು ಅವರು ಇವರೆಲ್ಲರೂ ಅಲ್ಲಿ ಲೋಕಲ್ ಜನ. ಮತ್ತು ಅದೇ ಕಾಲಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದ್ದಾಗ
ಪ್ರೈವೇಟ್ ಹಾಸ್ಪಿಟಲ್ ಹೆಗ್ಗಡೆ ಅವ್ರ ಹಾಸ್ಪಿಟ್ಲಿಗೆ ಮೃತದೇಹಗಳು ಒಯ್ಯೋದ್ರಲ್ಲಿ ಇದ್ರ ಹಿಂದೆ ಇದ್ದಂಥವ್ರು ಯಾರು, ಇದನ್ನು ಯಾರು ಲಾಭ ಮಾಡ್ಕೊಂಡ್ರು, ಅಂಗಾಂಗಗಳನ್ನು ಮಾರಿದಾರಾ, ಎಷ್ಟು ಪ್ರಶ್ನೆಗಳು ರೀ, 1 2 3 4 5 6 ಹಂಗೆ ಕೌಂಟ್ ಮಾಡ್ದವ್ರು ಹೆಚ್ಚಾಗ್ತಾ ಹೋಗ್ತಾವೆ. ಇದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಬಾಲನ್ನವ್ರು ಕೇಳ್ತಿರುವಂಥ ಪ್ರತಿಯೊಂದು ಪ್ರಶ್ನೆಗಳು ಉತ್ತರ ಕೊಡಬೇಕಾಗಿದೆ. ಇದು ಬಾಲನ್ನವ್ರು ಕೇಳ್ತಿರ್ಬೋದು, ರಾಂಪೇಜ್ ಅವ್ರು ಕೇಳ್ತಾ ಇರ್ಬೋದು, ಇನ್ನೂ ಅನೇಕ ಇವತ್ತು ನಮ್ಮ ನಾಗಲಕ್ಷ್ಮಿ ಚೌಧರಿ ಅವ್ರು ಕೇಳ್ತಾ ಇರ್ಬೋದು, ಅದೇ ಕಾಲಕ್ಕೆ ಸ್ಪೀಡದ ನಮ್ಮ ಏನಪ್ಪ ಶಶಿಧರ್ ಭಟ್ ಅವ್ರು ಕೇಳ್ತಾ ಇರ್ಬೋದು. ಇವರೆಲ್ಲ ಸತ್ಯದ ಬೆನ್ನಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಸೀಮಿತ ಆಗಿರ್ತದೆ ಕೇವಲ ಧರ್ಮ ಸುತ್ತಮುತ್ತ ಅಲ್ಲೇ. ಒಂದಿಷ್ಟೇನು ಸೋಮನಾಥ್ ನಮ್ಮ ನಾಯಕರು, ತಿಮ್ಮರೌಡಿ ಅವರು, ಮಟ್ಟಣ್ಣವರು, ಇಂಥ ಕೆಲವೊಂದು ಜನ ಪಾಪ ಹೋರಾಟ ಮಾಡಿದ್ದಾರೆ. ಅವರು ಸುಳ್ಳು ಹೇಳೋ ಪ್ರಶ್ನೆ ಇಲ್ಲ. ಯಾಕೆಂದರೆ ಸ್ವತಃ ಚೆನ್ನಯ್ಯ ಮುಸುಕ್ದಾರಿದ್ದಾಗ ಅದಕ್ಕೆ ಪೂರ್ವದಲ್ಲಿ 2023ರಲ್ಲಿ ಸ್ವತಃ ಅನೇಕ ವಿಡಿಯೋಗಳಲ್ಲಿ ನಡೆದದಕ್ಕೆಲ್ಲ ಕಾರಣ ಯಾರು ಸ್ಪಷ್ಟಪಡಿಸಿ ಹೋಗ್ತಾರೆ, ಹೆಗ್ಡವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರು ಇವತ್ತು ನಾಲಿಗೆ ಹೊಳಿಸಿದ್ರೆ ಅದು ಸತ್ಯ ಬದಲಾಗೋದಿಲ್ಲ. ಹಾಗಾದ್ರೆ ನಡೆದ ಘಟನೆಗಳು ಸುಳ್ಳೇನಪ್ಪ ಅನ್ನೋಂಥ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಪ್ರತಿಯೊಬ್ಬ ಕನ್ನಡಿಗ ಅದು ಪ್ರತಿಯೊಬ್ಬ ಈ ದೇಶದ ನಾಗರಿಕ ಹೆಣ್ಣು ಮಕ್ಕಳೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ. ಇದನ್ನು ಇವತ್ತಿನ ಸರ್ಕಾರ ಬಹಳ ತೀವ್ರವಾಗಿ ಗಮನಿಸಿಕೊಂಡು ಮೊದಲು ಇದು ತನಿಖೆ ಆಗಲಿ. ತಪ್ಪಿತಸ್ಥ ಶಿಕ್ಷೆ ಎಲ್ಲ ಅವರಿಗೆ ಹೆಗ್ಗಡೆ ಅವ್ರ ವಿರೋಧಿ ಅಲ್ಲ, ಯಾರು ವಿರೋಧಿ ಅಲ್ಲ, ಮಾಡಿದವ್ರು ಯಾರು ಅಷ್ಟು ಬೇಕಾಗಿ ಅವ್ರು ಶಿಕ್ಷೆ ಆಗ್ಬೇಕಪ್ಪ. 100 ರೀ, 1 2 3 4 ಅಲ್ಲ, 100. ಅದು ಸ್ವತಃ ವಿ ಎಸ್ ಉಗ್ರಪ್ಪನವರ ದಾಖಲೆ ಅದ, ತನಿಖೆ ಮಾಡಿದ ದಾಖಲೆ ಅದ. ಅದು 477 ಅನಾಚಾರಗಳಂತ ಅವ್ರು ಪಟ್ಟಿ ಮಾಡ್ತಾರೆ. ಅವರು ಅಲ್ಲಿಯ SP ಅಲ್ಲಿಯ ಏನಪ್ಪ ಪೊಲೀಸ್ ಇಲಾಖೆ ಅವ್ರು ಪಟ್ಟಿ ಮಾಡಿ ಕೊಟ್ಟಿದ್ದಿದೆ. ಉಳಿದು ಎಲ್ಲೂ ನಡೀಲಾರದು, ಬಾಲಾಜಿ ತಿರುಪತಿಯಲ್ಲಿ ನಡೀಲಾರದು, ಶ್ರೇಷ್ಠದಲ್ಲಿ ನಡೀಲಾರದು, ಮತ್ತೊಂದು ಕೋಲಾರದಲ್ಲಿ ನಡೀಲಾರದು, ನಮ್ಮ ಮುಖಾಂಬಿಕೆ ದೇವಸ್ಥಾನ ಸುತ್ತಮುತ್ತ ನಡೀಲಾರದು. ಇಲ್ಲಿ ಯಾಕೆ ನಡೀತಾ ಇದೆ ಅವ್ರಿ? ಇದನ್ನೆಲ್ಲ ಇವತ್ತು ಪ್ರಶ್ನೆ ಮಾಡ್ತಾರೆ, ಜನಸಾಮಾನ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಹುಡುಕಬೇಕಾಗಿದ್ದು ನಮ್ಮ SIT ಕರ್ಮ. ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡೋದು ಧರ್ಮ. ಇದೇ ಧರ್ಮ. ಹೆಣ್ಮಕ್ಳು ಅಂತ ಅಲ್ಲೇ ಹೊರಗೆ ಬರಬೇಕಾಗಿದೆ. ಯಾರವರು ಈ ಧರ್ಮವನ್ನು ಪಾಲಿಸಿದರೆ ನಿಶ್ಚಿತವಾಗಿ ಇವತ್ತು ಪವಿತ್ರ ಧರ್ಮಸ್ಥಳ. ಯಾರೋ ಒಬ್ರು ಹೇಳಿದ್ರೆ ಪವಿತ್ರ ಆಗ್ತದೆ, ಹೆಗ್ಡೆಯವರೊಬ್ಬರು ಪವಿತ್ರ ಉಳಿದವ್ರಿಗೆಲ್ಲ ದೇವಮಾನವ ಅಂತಂದ್ರೆ ಏನಿತ್ತು ಅರ್ಥ? ದೇವಮಾನವ ಅಂತ ಎಲ್ಲರೂ ಒಪ್ಕೊಂಡಿದ್ದದ. ಈಗ ಅವರು ಅದು ಪ್ರೂವ್ ಮಾಡ್ಕೋಬೇಕಾಗಿದೆ, ಹೌದು ಅಲ್ಲೋ ಅನ್ನುವಂಥದ್ದು. ಇವುಗಳೆಲ್ಲ ಉತ್ತರ ಕೊಡಬೇಕಾಗಿದೆ. ಅವ್ರ ಮೇಲೆ ಸಂಶಯ ಇದೆ ಎಲ್ಲರೂ ಕಣ್ಣು. ಬಟ್ ಎಲ್ಲ ಅವ್ರ ಕಡೆ ಅದ 5 ಬಟ್ ಅದಾವೆ, ಕೇವಲ 1 ಇತ್ತಲ್ಲ, 5 ಬಟ್ ಅವ್ರ ಕಡೆ ಇದ್ದಾವೆ. ಅದು ಉತ್ತರ ಕೊಡಬೇಕಾಗಿದ್ದು ಅವ್ರು ತನಿಖೆ ಆಗ್ಬೇಕು. ಬಂದರು ಈಗ ತನಿಖೆ ಮಾಡಿ ಬೆನ್ನತ್ತಿದ್ದಾರೆ. ಯಾರು ತನಿಖೆ ಮಾಡುವಂತ ಬೆನ್ನತ್ತಿದ್ದಾರೆ ಅವ್ರು ಇಲ್ಲೇ ಏನು ಅಪರಾಧಿನೋ ಹಂಗೆ ಮಾಡ್ತಾಯಿದ್ದಾರೆ. ನೀವು ಸುಳ್ಳು ಹೇಳಿದಿರಿ, ನಿಮ್ಮ ತಪ್ಪದು ಅಪರಾಧ ಅನ್ನುವಾಗ. ಇದು ಇವತ್ತು ನಾವೆಲ್ಲರೂ ನಿಂತು ವಿವರಿಸಬೇಕಂತ ವಿಷಯ ಆಗ್ಯದ. ಈ ದಿಶೆಯಲ್ಲಿ ನಮ್ಮ ಸರ್ಕಾರ ಇದ್ದು ದಿಟ್ಟ ತೀವ್ರವಾದ ನಿರ್ಧಾರ ತೆಗೆದುಕೊಳ್ಳೋದು. ಅದಕ್ಕೆ ನಮ್ಮ ಮಹಿಳಾ ಆಯೋಗದ ಹೆಣ್ಣುಮಗಳು ಬೆನ್ನತ್ತಿದ್ದಾರೆ. ಬಾಲನ್ ಅನ್ನುವಂಥ ನಮ್ಮ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಬೆನ್ನತ್ತಿದ್ದಾರೆ. ಜೊತೆ ಕೊಟ್ಟರು ರಾಂಪೇಜನ್ನು ಅನೇಕರು ಬೆನ್ನತ್ತಿದ್ದಾರೆ. 1 2 3 4 5 6 ಅನೇಕ ವಿಡಿಯೋ ನಮ್ಮ ಮಾಡುತ್ತಿರುವಂಥ, ಅದರಲ್ಲೂ ಯೂಟ್ಯೂಬ್ ಚಾನಲ್ದವ್ರದ್ದು ಬೆನ್ನತ್ತಿದ್ದಾರೆ. ನಿಜವಾಗಿಯೂ ಯೂಟ್ಯೂಬ್ ಚಾನಲ್ದಲ್ಲೇ ಕೆಲವು ತಪ್ಪುಗಳು ಇರ್ಬೋದಿಲ್ಲ ಅಂತಲ್ಲ. ಹೊಟ್ಟೆ ಪಾಟಿಗೆ ಬಡತನಕ್ಕಾಗಿ ಕೆಲವೊಬ್ಬರು ಯೂಟ್ಯೂಬ್ಗಳು ಏನೋ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನೋಂಥ ಮಾತುಗಳು ಇರ್ಬೋದಿಲ್ಲ ಅಂತಲ್ಲ, ಸುಳ್ಳು ಅಂತ ಅಲ್ಲಿಗೆ ಹೋಗೋದಿಲ್ಲ. ಬಟ್ ಇವತ್ತು ಹೋರಾಟ ಮಾಡೋರು ಯಾರಪ್ಪ ಅಂದರೆ ಇವತ್ತು ಯೂಟ್ಯೂಬ್ಗಳು. ಯಾಕಂದರೆ ಸಣ್ಣ ತಮ್ಮ ಒಂದು ವೃತ್ತಿ ಬದುಕನ್ನು ಮಾಡ್ತಾ ತಾವು ಬದುಕು ಜೊತೆಗೆ ಸತ್ಯವನ್ನು ಹೇಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ದೊಡ್ಡ ಮೀಡಿಯಾ ನಾವು ಕರ್ಕೊಳ್ತೀವಿ. ಇವತ್ತು ದುಡ್ಡು ಹಾಕಿದ ಕೋಟ್ಯಾವಧಿ ದುಡ್ಡುಗಳು ಹಾಕಿ ನಡೆಸ್ತಿರುವಂಥ ಕಾರ್ಪೊರೇಟ್ಗಳ ಮೀಡಿಯಾಗಳು ಇವತ್ತು ಸಂಪೂರ್ಣವಾಗಿ ಅರ್ಧ ಸತ್ಯಗಳನ್ನು ಮಾತ್ರ ಹೇಳ್ತಾ ಇದ್ದಾವೆ, ಪೂರ್ಣ ಸತ್ಯ ಹೇಳ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಸರ್ಕಾರದ ಮೇಲೆ ಪ್ರೆಷರ್ ಆಗಿ ಮತ್ತೇನಾಗಿ ಹಂಗೆ ಮುಂದೆ ಹೋಗ್ತಾ ನಡೆದ. ಆದರೆ ಇದು ಎಲ್ಲಿವರೆಗೆ ಅಂತ ಒಂದೆಲ್ಲ ಸತ್ಯ ಬರಲೇಬೇಕು ಹೊರಗೆ. ಇದರಿಂದಂಥವ್ರು ಯಾರು ಹೊರಗೆ ಬರಬೇಕು, ಮುಖವಾಡ ಕಳಿಸಿ ಬೆಳೆಯಬೇಕು. ಅವ್ರಿಗೂ ಭಯ ಶುರುವಾಗಿದೆ. ಬಟ್ ಇನ್ನೂ ಜೋರಾಗಿ ನಮ್ಮ ಸಿದ್ದರಾಮಯ್ಯವರು ದಿಟ್ಟ ನಿರ್ಧಾರ ಹೋಗ್ಬೇಕಾಗ್ಯದ. ತೆಗೆದುಕೊಂಡಾರೆ SIT. ಆ SITಯನ್ನು ಕೆಲವೊಂದಿಷ್ಟು ಈ ಮೀಡಿಯಾ ಮಂದಿ ಕುಡ್ಕೊಂಡು ಮತ್ತಷ್ಟು ಜನ ಕುಡ್ಕೊಂಡು ಆ ಕೇವಲ ಈ ನಮ್ಮ ಚೆನ್ನೈಗೆ ಅಥವಾ ಮುಖ್ಯದಾರಿಗೆ ಎಷ್ಟು ಸೀಮಿತ ಮಾಡಿ ಆ ನಂತರ ಬಂದ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಒಳ್ಳೆ ಕೆಲಸ ಮಾಡೋದು ಇಲ್ಲ ಅಂತಲ್ಲ, ಮಾಡ್ತಾ ಇದೆ. ಅದರಲ್ಲೂ ಪ್ರಣವ್ ಮೊಹಂತಿ ಅವರಂತೂ ಈ ವಿಷಯದಲ್ಲಿ ಭಾಳ ಡೀಪಾಗಿ ಅಭ್ಯಾಸ ಮಾಡ್ತಾ ಇದ್ರು ಅನ್ನೋದು ಅಲ್ಲಿಯ ವಾತಾವರಣ ಗಮನಿಸಿದಾಗ, ಅಲ್ಲಿಯ ತಜ್ಞರನ್ನು ಗಮನಿಸಿದಾಗ, ಅವ್ರು ಹೇಳಿದ ಮಾತನ್ನು ಗಮನಿಸಿದಾಗ ಹೌದಪ್ಪ ಇದನ್ನು ಒಳ್ಳೇದು ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಆಡಳಿತಾರೂಢ ಪಕ್ಷದಲ್ಲೇ ನಮ್ಮ DK ಶಿವಕುಮಾರ್ ಅವರಾಗಿರ್ಬೋದು ಮತ್ತು ಗೃಹ ಮಂತ್ರಿ ಪರಮೇಶ್ವರಪ್ಪನವರಾಗಿರ್ಬೋದು, ಅವ್ರು ಅಷ್ಟು ಫ್ರೀ ಆಗಿ ಕೊಡ್ತಿಲ್ಲ. ಜಲ್ದಿ ರಿಪೋರ್ಟ್ ಕೊಡೋದು ಹೆಂಗೆ ಕೊಡ್ತಾರೆ? ಜಲ್ದಿ ರಿಪೋರ್ಟು ಮುಗಿಲಾರ್ದು ಹೆಂಗೆ ಕೊಡ್ತಾರೆ ಅವರು? ಅದಕ್ಕಾಗಿ ಅವರು ಏನು DK ಅವ್ರಿಗೆ ಅಂದಾಗ ಇಲ್ಲ ನೀವು ರಿಟರ್ನ್ದಲ್ಲಿ ಕೊಡಿ ಅಂದಾಗ ಮೌನ ಆಗಿದ್ದಾರೆ. ಎಲ್ಲದಕ್ಕೂ ಹಸ್ತಕ್ಷೇಪ ಮಾಡಬಾರ್ದು. ಎಲ್ಲರೂ ರಾಜಕೀಯ ಮಾಡ್ಲಿಕ್ಕೆ ಇದ್ದಾರೆ. ಅವರು ಇಲ್ಲಿ ದೂರದಾರ ರಾಜಕೀಯ ಮಾಡ್ತಾ ಇಲ್ಲ. ದೂರದಾರಿಗೆ ಸತ್ಯ ಬೇಕಾಗ್ಯದ, ಹೆಣ್ಮಕ್ಳು ಅನ್ಯಾಯ ಆಗ್ಯದ. ಆ ದಿಶೆಯಲ್ಲೇ ಈ ಎಲ್ಲ ಜನ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಎಷ್ಟು ಹ್ಯಾಟ್ಸಪ್ ಹೇಳಿದ್ರು ಕಡಿಮೆ ಮಾಡಬೇಕು, ಅದು ಅನಿವಾರ್ಯ. ಯಾಕಂದ್ರೆ 1 2 ಏನೋ ಆಗಿದ್ರೆ ಇಷ್ಟ ಮುಚ್ಚೋಗ್ಬಿಡ್ತದೆ. ಆ ದಡಿಗೆ ತಡಿತಾ ಇರಲಿಲ್ಲ. 100 ಸಹಿತ ಇನ್ನೂ ತಡಿ ಅಂದರೆ ಎಲ್ಲಿ ತಂದು ತಡೆದು
ಜೀವ ಹೋಗ್ತಾ ಇದೆ ಸಾಮಾನ್ಯವಾಗಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ, ಸುದ್ದಿಗಳಿದ್ದಾವೆ ಈ ರೀತಿ ಬೆನ್ನು ಹಚ್ಚಿದ ಮಾತ್ರ ಕಡಿಮೆ ಆಗಿದಾವೆ ಅಂತೇಳಿ. ಬಟ್ ಹಿಂದೆ ಆದ ಅನ್ಯಾಯಗಳಿಗೆ ಯಾರು ಉತ್ತರ ಕೊಡೋರು? ಉತ್ತರಿಸಬೇಕಾದವ್ರು ಯಾರು? ಒಂದು ತನಿಖೆಯನ್ನು ಮಾಡೋರು ಯಾರು? ಸತ್ಯ ಹೊರಹಾಕೋರು ಯಾರು? ಇದು ಇವತ್ತಿನ ಪ್ರಶ್ನೆ. ಇದಕ್ಕೆ ಸಿದ್ದರಾಮಯ್ಯರು ಏನು ಮಾಡ್ತಾರೆ ನೋಡುವಂಥದ್ದು. ಜೊತೆಗೆ ಈಗಾಗಲೇ ದೂರದರ್ಶನ ನ್ಯಾಯ ಕಟ್ಟಿಯನ್ನು ಏರಿದಾರ ಅವ್ರಿಗೇನು ಉತ್ತರ ಸಿಗ್ಬೋದು? ಇರುವಂಥ ಎರಡಾಗಿದೆ. ಈಗ ಒಂದು ನ್ಯಾಯದ ಮೂಲಕರೇ ಆಗಬೇಕು, ಇಲ್ಲ ಸರ್ಕಾರ ಮಾಡಬೇಕು. ಟೀಚರ್ನ ಸರ್ಕಾರ ಮಾಡೋ ಸ್ಥಿತಿ SIT ನೇಮಿಸಿದ ಮೇಲೆ ಅದು ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಅನ್ನೋದು ಅಷ್ಟೇ ಗಮನ ಇರೋದು. ಮತ್ತು ಯಾಕಂದ್ರೆ ಈಗಲ್ಲ ಅಧಿಕಾರಿಗಳು ಅವರು ಇವರೆಲ್ಲ ಅದ್ರ ಜೊತೆ ಹೆಂಗೆ ಹೊಂದಾಣಿಕೆ ಆಗಿದ್ದಾರೆ, ಅಲ್ಲಿ ಆಡಳಿತ ಅಧಿಕಾರಿ ಜೊತೆ ಅನ್ನೋದನ್ನು ಈಗಾಗಲೇ ನಮ್ಮ ಅನೇಕ ಯೂಟ್ಯೂಬರ್ಗಳು ಅನೇಕರು ಎಲ್ಲ ಇವತ್ತು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸತ್ಯ ಹೊರಗೆ ಬರಲಿ ಅನ್ನೋದು ಒಂದೇ ಈ ಉದ್ದೇಶ. ಅದಕ್ಕೆ ದಿನನಿತ್ಯ ಇದರ ಬದಲು ಒಂದು ಸ್ವಲ್ಪ ನಮ್ಮ ಜನ ನೋಡ್ತಾ ಇರಲಿ, ಗಮನಿಸ್ತಾ ಇರಲಿ ಅನ್ನೋ ಸಲುವಾಗಿ ನಾವು ದಿನಾಲೂ ಇದನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಇನ್ನೂ ಅನೇಕ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆಲ್ಲರೂ ಸರ್ವರಿಗೂ ವಂದನೆಗಳು. ಅದೇನೂ ಇರಲಿ, ಇದು ನೋಡ್ತಾ ಇರ್ರಿ, ಕಮೆಂಟ್ ಮಾಡ್ತಾಯಿರಿ. ಅದೇ ಕಾಲಕ್ಕೆ ಇದನ್ನು ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ, ಶೇರ್ ಮಾಡೋದು ನಿಲ್ಲಿಸ್ಬೇಡ್ರಿ ಅಂತ ಹೇಳ್ತಾರೆ. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.